ಶಿವಂ ಗುರುಜಿಯವರಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ರವೀಂದ್ರ. ಇವತ್ತಿನ ವಿಚಾರ ತ್ರಿಶಕ್ತಿಗಳು. ಅಂದರೆ ಮುಖ್ಯವಾಗಿ ಇಲ್ಲಿ 3 ವಿಧದ ಶಕ್ತಿಗಳಿರುತ್ತೆ. ಒಂದು ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ಇರುತ್ತೆ. ಇದು ಜಾತಕರಲ್ಲಿ ಯಾವ ಥರ ಪ್ರಭಾವ ಬೀರುತ್ತಪ್ಪ ಅಂತಂದರೆ, ಈ ಜ್ಞಾನಶಕ್ತಿ ಜಾಸ್ತಿ ಇತ್ತು, ಇಚ್ಛಾಶಕ್ತಿ ಜಾಸ್ತಿ ಇತ್ತು, ಕ್ರಿಯಾಶಕ್ತಿನೇ ಇಲ್ಲ ಅಂದರೆ ಆ ಮನುಷ್ಯನಿಗೆ ಒಂದು ಕೆಲಸದ ಬಗ್ಗೆ ಜ್ಞಾನ ಇರುತ್ತೆ, ಅದನ್ನು ಮಾಡಬೇಕು ಅನ್ನೋ ಇಚ್ಛೆನೂ ಇರುತ್ತೆ, ಬಟ್ ಅದನ್ನು ಅವನು ಕಾರ್ಯಗತ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವರಿಗೆ ದೊಡ್ಡ ದೊಡ್ಡ ಕನಸುಗಳಿರುತ್ತೆ, ಯೋಚನೆಗಳು ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಅದನ್ನು ಮಾಡೋಕ್ಕಾಗ್ತಾ ಇರಲ್ಲ. ಇನ್ನು ಕೆಲವರಿಗೆ ಕ್ರಿಯಾಶಕ್ತಿ ಜಾಸ್ತಿ ಇರುತ್ತೆ, ಜ್ಞಾನಶಕ್ತಿ ಜಾಸ್ತಿನೂ ಇರುತ್ತೆ, ಇಚ್ಛಾಶಕ್ತಿನೇ ಇರಲ್ಲ. ಅವ್ರು ಮಾಡೋ ಕೆಲಸಕ್ಕೆ ಸರಿಯಾದ ಪ್ರತಿಫಲನೇ ಸಿಗ್ತಾ ಇರಲ್ಲ, ಕೆಲಸ ಮಾತ್ರ ಮಾಡ್ತಾ ಇರ್ತಾರೆ. ನೀವು ಅದೇ ರೀತಿ ಜ್ಞಾನಶಕ್ತಿ ಇದ್ದು, ಇಚ್ಛಾಶಕ್ತಿ ಇದ್ದು, ಕ್ರಿಯಾಶಕ್ತಿ ಇದ್ದು, ಈ 3 ಸಮಾನಾಂತರವಾಗಿ ಯಾರ ಹತ್ರ ಇರುತ್ತಪ್ಪ, ಅವರು ತಮ್ಮ ಒಂದು ಕೆಲಸನ, ಆ ಕೆಲಸಕ್ಕೆ ಬೇಕಾದ ಜ್ಞಾನನ ಪಡ್ಕೊಂಡು ಕೆಲಸನ ಸರಿಯಾಗಿ ಕಾರ್ಯಗತಗೊಳಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಹೀಗಾಗಿ ನಾವು ಜಾತಕದಲ್ಲಿ ಇದನ್ನು ನೋಡಿಕೊಂಡು ಸ್ವಲ್ಪ ಸರಿಪಡಿಸ್ಕೊಟ್ರೆ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಅವ್ರಿಗೆ ಯಶಸ್ಸು ಸಿಗೋದು ಖಂಡಿತ. ಹೀಗೆ ಹೇಳ್ತಾ ಮತ್ತೆ ಶಿವಂ ಗುರೂಜಿಯವರಿಗೆ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೀನಿ.